We had a cabinet special meeting to discuss on the drought. Today also, though it is Sunday, I had a meeting, hour-long, 4 hours meeting with my all officers to review the decision, and we are sufficiently, because I have guided them how we have to take up. We should see that no one should go out of the villages for the work. Keep them engaged in the village itself. By using this, Manrega is not there, an alternative scheme has come, VG Ramji scheme, though government has agreed with a lot of difficulty. We will continue for time being, we will fight with them for the finances, but let us not use it as a prestige point. We will see that we will make use of the facility and give them some work, whichever the new list has come out. What are the schemes which they have approved, including I have asked them to tie up more on the individual beneficial also, so that they should not move out of it. Because there are various schemes which will help the small farmers and the individual beneficiaries also. ಮಾಡಲಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಮಾಡಬೇಕಲ್ಲ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವ್ರು ಏನು ಮಾಡಬೇಕು ಮಾಡ್ತಾರೆ. ಬಟ್ ಒಂದು ಸ್ವಲ್ಪ ಅವರು ಮೆಲುಕು ಹಾಕಬೇಕು. ಹಿಂದಿನ ದಿನಮಾನದಲ್ಲಿ ಇದು ಟೌನ್ಶಿಪ್ ಯಾರಿಂದ ಪ್ರಾರಂಭ ಆಯಿತು, ಹೇಗೆ ಆಯಿತು, ಏನಾಯಿತು ಅನ್ನೋದು ಸ್ವಲ್ಪ ಅದನ್ನು ಮೆಲುಕು ಹಾಕಿದರೆ ಅವರಿಗೂ ಕೂಡ ಒಂದು ಪರಿಜ್ಞಾನ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡೋಣ, ಒಂದು 2-3 ದಿವಸದಲ್ಲಿ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ನಾವು ಸಹಮತವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನಾವು ಸಹಮತವನ್ನು ವ್ಯಕ್ತಪಡಿಸ್ತೀವಿ. ನೀವೀಗ ಸಚಿವ ಸ್ಥಾನ ಬೇಕು ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ನಾಯಕರಲ್ಲಿ ಅವ್ರಿಗೆ ಮಂದಟ್ಟು ಮಾಡಿಕೊಟ್ರಂಥದ್ದು ಅವ್ರು ನನಗೇನು ಹೇಳಬೇಕು ಹೇಳಿದ್ದಾರೆ. ಅದನ್ನು ಯಾವ ಥರದಿಂದ ನಾನು ಸ್ವೀಕಾರ ಮಾಡಬೇಕು ಮಾಡಿದ್ದೀನಿ. 3-4 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೆಳಗಾವಿಗೆ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ 3 ಸಚಿವ ಸ್ಥಾನ ಹಿಂದಿನ ದಿನಮಾನದಲ್ಲಿ 4-5 ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಹಿಂದೆ ಒಂದೇ ಸಮುದಾಯಕ್ಕೆ 4-5 ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇದ್ದಾವೆ. 18 ಕ್ಷೇತ್ರ ಇರ್ತಕ್ಕಂಥ ಜಿಲ್ಲೆ, ಭಾಳ ದೊಡ್ಡ ಜಿಲ್ಲೆ ಅದು. 4-5 ಕೊಡೋದ್ರಲ್ಲಿ ತಪ್ಪೂ ಇಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ಕನಿಷ್ಠ 3 ಕೊಡಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೆ. ಅದಕ್ಕೆಲ್ಲದಕ್ಕೂ ಉತ್ತರ ಒಂದು 3-4 ದಿವಸದಲ್ಲಿ ನಿಮಗೆ ಸಿಗುತ್ತೆ.